ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ನೋಡಿ, ಜೂನ್ 8ನೇ ತಾರೀಕಿಂದ 14ನೇ ತಾರೀಕು ತನಕ ವಾರ ಭವಿಷ್ಯ ನೋಡೋಣ. ಅದಕ್ಕೂ ಮುನ್ನ ನಮಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಶುಕ್ರ ಗುರು ಯುತಿ ಆಗ್ತಾ ಇದೆ ಕರ್ಕ ರಾಶಿಯಲ್ಲಿ. ಉಚ್ಚ ಸ್ಥಿತಿಯಲ್ಲಿ ಗುರು ಜೊತೆಗೆ ಶುಕ್ರ ಯುತಿ ಆಗ್ತಾ ಇರೋದು ಒಂದು ವಿಶೇಷ. ಈ ವಾರದಲ್ಲಿ ಶುಭ ಕಾರ್ಯಗಳು ಹೆಚ್ಚು ನಾವು ನಿರೀಕ್ಷಿಸಬಹುದು. ಹಾಗೆಯೇ ನಮಗೆ ರಾಹು ಕುಂಭರಾಶಿ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಮೀನ ರಾಶಿಯಲ್ಲಿ ಶನಿ ಸಂಚಾರ, ಮೇಷರಾಶಿ ಸ್ವಸ್ಥಾನದಲ್ಲಿ ನಮಗೆ ಕುಜ ಸಂಚಾರ ಮಾಡ್ತಾ ಇದೆ, ಸೂರ್ಯ ವೃಷಭದಲ್ಲೂ ಹಾಗೂ ಬುಧ ಸ್ವಸ್ಥಾನವಾದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಈ ವಾರದ ಗೋಚಾರ. ವಿಶೇಷತೆ ಏನು ಅಂದರೆ ಮತ್ತೆ ಗುರು ಶುಕ್ರರ ಯುತಿ. ಸೊ ಹಾಗಾಗಿ ಮತ್ತೆ ಚಂದ್ರ ನೋಡಿ ಮೀನ ರಾಶಿಯಲ್ಲಿ ಮತ್ತು ಮೇಷ ರಾಶಿಯಲ್ಲಿ ಈ ವಾರದಲ್ಲಿ ಗೋಚರಿಸ್ತಾ ಇದೆ. ಸೊ ಈ ವಾರದ ನಾವು ಗೋಚಾರ ತಿಳ್ಕೊಂಡ್ವಿ. ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಚಂದ್ರ 12ನೇ ಮನೆಯಲ್ಲಿ ಸಂಚಾರ, 4ನೇ ಮನೆ ಅಧಿಪತಿಯಾಗಿ ವಾರದ 3 ದಿನ ಮನೆಗೋಸ ಸ್ವಲ್ಪ ಖರ್ಚಿರುತ್ತೆ. ಯಾವಾಗ ಜನ್ಮಕ್ಕೆ ಬರುತ್ತೆ ಅಂದರೆ ನಿಮ್ಮ ರಾಶಿ ಮೇಲೆ ಸಂಚಾರ ಮಾಡುತ್ತೆ ವಾರಾಂತ್ಯದಲ್ಲಿ. ಆಗ ನಾವು ಸ್ವಲ್ಪ ಹೊಸ ಚೇತರಿಕೆ, ಹೊಸ ಉತ್ಸಾಹ ಉಲ್ಲಾಸಗಳು ನಿಮ್ಮ ಈ ವಾರದ ಚಟುವಟಿಕೆಗಳಲ್ಲಿ ನೋಡ್ಬೋದು. ಹಾಗೆ ನಿಮ್ಮ ರಾಶಿಯಾಧಿಪತಿ ಕುಜ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ. ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗುತ್ತೆ, ಎನರ್ಜಿ ಚೆನ್ನಾಗಿರುತ್ತೆ, ಅಂದರೆ ನಿಮ್ಗೆ ಉತ್ಸಾಹಗಳು ಚೆನ್ನಾಗಿರುತ್ತೆ. ಬಟ್ ಆದರೆ ಸ್ವಲ್ಪ ಕೋಪತಾಪಗಳಿಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮುರುಘ, ಷಣ್ಮುಗ ಯಾವುದಾದ್ರೂ ಒಂದು ಈ ಕಾರ್ತಿಕೇಯದ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಿ. ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ಬೆವರು ಬರೋಂಗೆ ದುಡಿಯೋದ್ರಿಂದ ಕೂಡ ನಾವು ಕುಜಿನ ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ಅಣ್ತಮ್ಮಂದ್ರನ್ನ ಮನೆಗೆ ಕರೆದು ಅವ್ರಿಗೆ ಏನಾದರೂ ಸಿಹಿ ತಿಂಡಿ ಕೊಡೋದು, ಜೊತೆಗೆ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದು, ಯಾವುದಾರ ಒಂದನ್ನು ನೀವು ಅಳವಡಿಸ್ಕೊಂಡ್ರು ನಮಗೆ ಕುಜ ಬ್ಯಾಲೆನ್ಸ್ ಅಥವಾ ಕುಜ ಪರಿಹಾರನ ಮಾಡ್ಕೋಬೋದು. ಹಾಗೆಯೇ 2ನೇ ಮನೆಯಲ್ಲಿ ಸೂರ್ಯ ನೋಡಿ, ಪಂಚಮಾಧಿಪತಿ 2ರಲ್ಲಿದ್ದರೆ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ, ನಿಮ್ಮ ಎಜುಕೇಷನ್ನು ವಿದ್ಯಾಭ್ಯಾಸಗಳು ಚೆನ್ನಾಗಿರುತ್ತೆ. ಸೊ ಕುಟುಂಬ 2ನೇ ಮನೆಯಲ್ಲಿದ್ದರೆ ಕುಟುಂಬ ಎಲ್ಲ ನಿಮಗೆ ಕುಟುಂಬದ ಸಹಾಯ ಸಿಗುತ್ತೆ, ಕುಟುಂಬದ ಅಭಿವೃದ್ಧಿ ಆಗುತ್ತೆ. ನಂತರ ಬುಧ 3ನೇ ಮನೆ ನೋಡಿ, 3ನೇ ಮನೆಯಲ್ಲಿ ಸ್ವಸ್ಥಾನ ಬುಧ. ಸ್ವಂತ ಮನೆಯಲ್ಲಿರೋ ಬುಧ ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದೆ. ಆದರೆ ಭಾವ 3ನೇ ಮನೆಯಲ್ಲಿ ಏನಾನ ಕಮ್ಯುನಿಕೇಷನ್, ಆತುರತೆಯಲ್ಲಿ ಮಾತಾಡಬೇಡಿ, ಆತುರತೆಯಲ್ಲಿ ಅಗ್ರಿಮೆಂಟ್ಸ್ಗಳು ಸೈನ್ ಮಾಡಬೇಡಿ, ಸ್ವಲ್ಪ ಸಮಯ ತಗೊಳ್ಳಿ. ಬುಧ 4ನೇ ಮನೆಗೆ ಹೋದಾಗ ನಿಮಗೆ ಅನುಕೂಲನೇ ಮಾಡ್ಕೊಳುತ್ತೆ, ಅದು ಗುರು ಶುಕ್ರನ ಜೊತೆ ಯುತಿ ಆಗುತ್ತೆ. ಸೊ ಹಾಗಾಗಿ ಬುಧಂಗೆ 3ನೇ ಮನೆಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದಾಗಲಿ, ಅಥವಾ ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡೋದಾಗಲಿ, ಹತ್ತಿರದ ನಾರಾಯಣನ ದೇವಸ್ಥಾನ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಬರೋದು, ಅಥವಾ ನಿಮ್ಮ ಹೆಸರು ಅರ್ಚನೆಗಳು ಮಾಡಿಸೋದ್ರಿಂದ ಕೂಡ ಬುಧ ಪರಿಹಾರ ಆಗುತ್ತೆ. ಜೊತೆಗೆ ನೋಡಿ, ನಮಗೆ ಪಂಚಮದಲ್ಲಿ ಕೇತು ಸಂಚಾರ, 5ನೇ ಮನೆಯಲ್ಲಿ ಕೇತು ಇದ್ದಾಗ ಅಜೀರ್ಣ ಆಗೋದು, ಅಸಿಡಿಟಿ ಆಗೋದು, ಅಥವಾ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಅಥವಾ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ನಿಧಾನ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ವೈರಾಗ್ಯ ಉಂಟು ಮಾಡುತ್ತೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಜೊತೆಗೆ ಬೀದಿ ನಾಯಿಗೆ ಆಹಾರ ಕೊಡೋದಾಗಲಿ, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು 21 ಗರಿಕೆ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಕೂಡ ಅನುಕೂಲಗಳಾಗುತ್ತೆ. ಹಾಗೆ 11ರಲ್ಲಿ ರಾಹು ಅನುಕೂಲಕರವಾಗಿದೆ. 7.5 ಅಂದರೆ 12ನೇ ಮನೆ ಶನಿ ಇರೋದ್ರಿಂದ, ಜೊತೆಗೆ ಗುರು ದೃಷ್ಟಿ ಬಿದ್ದಿದೆ ಕೇಂದ್ರದಿಂದ, ಅಂದರೆ 4ನೇ ಮನೆ ಸುಖಸ್ಥಾನದಿಂದ ಗುರು ದೃಷ್ಟಿ ಬಿದ್ದಿರೋದ್ರಿಂದ ತಕ್ಕ ಮಟ್ಟಿಗೆ ಪರಿಹಾರ ಆಗುತ್ತೆ, ಸ್ವಲ್ಪ ಆರಾಮ್ ಸಿಗುತ್ತೆ ನಿಮಗೆ. ಆದರೂ ಕೂಡ ನಮಗೆ ಶನಿದು ಪರಿಹಾರ ಬೇಕಾಗುತ್ತೆ, ಶನಿಶ್ಚರಂದು. ಹಾಗಾಗಿ ನೋಡಿ, ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಅಥವಾ ಹನುಮಾನ್ ಚಾಲಿಸ ಹೇಳೋದಾಗಲಿ, ಅಥವಾ ನೀವು ಶ್ರೀರಾಮ ರಕ್ಷಾ ಸ್ತೋತ್ರಗಳು ಹೇಳ್ಕೊಳ್ಳೋದು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಚಂದ್ರ 11 ಮತ್ತು 12ರಲ್ಲಿ ಸಂಚಾರ. ವಾರದ ಮೊದಲನೇ 3 ದಿನ ಮಾತುಕತೆಯಲ್ಲಿ ಜಯ, ಸಣ್ಣ ಪುಟ್ಟ ಟ್ರಾವೆಲಿಂಗ್ ಆಗ್ಬೋದು, ಒಂದು ಸಣ್ಣ ಪುಟ್ಟ ವಾಯುವಿಹಾರಕ್ಕೆ ಹೋಗ್ಬರ್ಬೋದು, ನೀವು ದೂರ ಪ್ರಯಾಣಗಳು ಆಗ್ಬೋದು, ಮಾತುಕತೆಯಿಂದ ಲಾಭನೂ ನೋಡ್ತೀರಾ. ಬಟ್ ವಾರಾಂತ್ಯದಲ್ಲಿ ಖರ್ಚು ಕಾಣ್ತಾ ಇದೆ. ಸೊ ಯಾಕಂದರೆ 12ನೇ ಮನೆ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ. ಇನ್ನು ನೋಡಿ, ವೃಷಭ ರಾಶಿಯ ರಾಶಿಯಾಧಿಪತಿ ಗುರುವೊಂದಿಗೆ ಯುತಿ ಆಗುತ್ತೆ ಈ ವಾರದಲ್ಲಿ.
ಸೊ ನಿಮಗೆ ಗುರು 3ನೇ ಮನೆ ಯುತಿ ಆಗ್ತಾ ಇರೋದ್ರಿಂದ ಅಕ್ಕ ತಂಗಿರಿ ಭೇಟಿ ಆಗೋ ಚಾನ್ಸಸ್ ಇರುತ್ತೆ, ಅಕ್ಕ ತಂಗಿ ಅಂಟಮ್ಮಂದ್ರು ಶುಭ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮ ಮಾತುಕತೆಗಳಲ್ಲಿ ಜಯ, ನಿಮ್ಮ ಮಾತು ಮೇಲ್ಗೈ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಕರ್ಮಕಾರಕ ಆಗಿರೋ ಶನಿ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ, ಆಗ ಶುಕ್ರನು ಕನೆಕ್ಟ್ ಆಗ್ತಾ ಇದೆ. ಸೊ ನೀವು ಹಿಂದೆ ಮಾಡಿರೋ ಕೆಲಸಗಳಿಗೆ ಫಲ ಸಿಗುವಂಥ ವಾರ ಅಂತ ಹೇಳ್ಬೋದು. ಈ ವಾರದಲ್ಲಿ ನಿಮಗೆ ಒಳ್ಳೆ ಶುಭ ಫಲಗಳನ್ನೇ ಕಾರ್ಯಕ್ಷೇತ್ರಗಳಲ್ಲಿ ನಿರೀಕ್ಷಿಸ್ಬೋದು. ಹಾಗೆ ನೋಡಿ, ನಿಮ್ಮ ರಾಶಿಯಾಧಿಪ ಗುರು ಜೊತೆ ಸೇರ್ತು, ಇನ್ನು ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಇದೆ 4ನೇ ಮನೆ ಅಧಿಪತಿ. ಹಾಗಾಗಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಇರೋದ್ರಿಂದ ಮನೆ ವಿಷಯದ ಕುಟುಂಬ ವಿಷಯಗಳಲ್ಲಿ ಲಾಭನ ನಿರೀಕ್ಷಿಸ್ಬೋದು. ನಂತರ 2ನೇ ಮನೆಯಲ್ಲಿ ಯಾವಾಗ ಬುಧ ಸಂಚಾರ ಮಾಡುತ್ತೋ, 2ನೇ ಮನೆ ಅಧಿಪತಿ ಪಂಚಮಾಧಿಪತಿ, ಮಕ್ಕಳ ವಿಷಯ, ಕುಟುಂಬದ ವಿಷಯ, ವಿದ್ಯಾಭ್ಯಾಸ, ವ್ಯಾಪಾರ ಈ ವಿಷಯಗಳಲ್ಲಿ ನಿಮಗೆ ಒಂದು ಲಾಭನ ನಿರೀಕ್ಷಿಸ್ಬೋದು. ನಂತರ ನಮಗೆ ನೋಡಿ 4ನೇ ಮನೆ ಕೇತು ಹೋದ್ರೆ ಪರಿಹಾರ ಬೇಕು. ಯಾಕಂದರೆ ಒಂದು ವೈರಾಗ್ಯ ಮನೇಲಿ ಉಂಟು ಮಾಡಿಬಿಡುತ್ತೆ, ಅಥವಾ ತಾಯಿ ಆರೋಗ್ಯದಲ್ಲಿ, ವಾಹನದ ಮೇಲೆ ಖರ್ಚು. ಸೊ ಹಾಗಾಗಿ ನಮಗೆ ಕೇತುವಿಗೆ ಪರಿಹಾರ ಬೇಕು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆಗಳನ್ನು ಮಾಡಿಸಿ. ಅದೇ ಥರನೇ ನಮಗೆ ಬೀದಿ ನಾಯಿಗೆ ಆಹಾರ ಕೊಡೋದಾಗಲಿ, ಧ್ಯಾನ ಮಾಡೋದಾಗಲಿ, ಯಾವುದಾನ ಒಂದು ಇಂಟ್ರೋವರ್ಟು ಕೆಲಸಗಳು ಮಾಡೋದ್ರಿಂದ ನಿಮಗೆ ಖಂಡಿತ ಕೇತು ಪರಿಹಾರ ಆಗುತ್ತೆ. 11ನೇ ಮನೆ ಶನಿ ಲಾಭದಾಯಕವಾಗಿದೆ. 10ನೇ ಮನೆ ರಾಹು ಇದ್ದರೆ ಕೆಲಸದ ಮೇಲೆ ದೂರ ಪ್ರಯಾಣಗಳು ಸಾಧ್ಯತೆಗಳಿರುತ್ತೆ. ಓವರ್ ಆಲ್ ತಗೊಂಡ್ರೆ ನಿಮಗೆ ಈ ವಾರ ಶುಭದಾಯಕವಾಗಿದೆ, ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ 10-11ರಲ್ಲಿ ಚಂದ್ರ ಸಂಚಾರ, 2ನೇ ಮನೆ ಅಧಿಪತಿ. ಸೊ ಕುಟುಂಬಕ್ಕೆ ಲಾಭಗಳು ನಿರೀಕ್ಷಿಸ್ಬೋದು, ಕೆಲಸದ ಮೇಲೆ ಸಣ್ಣ ಪುಟ್ಟ ಪ್ರವಾಸದಲ್ಲಿ ಲಾಭವನ್ನು ನಿರೀಕ್ಷಿಸ್ಬೋದು. ಓವರ್ ಆಲ್ ಚಂದ್ರ ನಿಮಗೆ ಶುಭದಾಯಕವಾಗಿದೆ. ಹಾಗೆ ನೋಡಿ, ಶನಿ ಜೊತೆ ಚಂದ್ರ ಸೇರಿದಾಗ ಏನಾಗುತ್ತೆ, ನೀವು ಬೇರೆಯವ್ರ ಕಷ್ಟಗಳಿಗೆ ಪರಿಹಾರ ಮಾಡಿದ್ರು ನಿಮ್ಮ ಕಷ್ಟಗಳು ನೀವು ಸ್ವಂತ ಮಾಡ್ಕೊಳ್ಳೋವಂಥ ಸಿಚುವೇಶನ್ಸು. ಹಾಗಾಗಿ ಅದ್ರ ಕಡೆ ಗಮನ ಹರಿಸಿ. ಬಟ್ ಆದರೂ ಕೂಡ ಚಂದ್ರ 10 ಅನ್ನೋದ್ರಲ್ಲಿ ನಿಮಗೆ ಲಾಭನೇ ತಂದುಕೊಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾದೀಪ ಮತ್ತು ಸುಖಾದೀಪ 4ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ, ವಿದ್ಯಾಭ್ಯಾಸ, ಮಕ್ಕಳ ಅಭಿವೃದ್ಧಿ ಈ ವಿಷಯಗಳಲ್ಲಿ ನಾವು ತಕ್ಕ ಮಟ್ಟಿಗೆ ನಿಮ್ಮ ಎಫರ್ಟ್ ನಿಮ್ಮ ಪ್ರಯತ್ನಗಳಿಂದ ಲಾಭಗಳನ್ನ ನಿರೀಕ್ಷಿಸ್ಬೋದು. ಬಟ್ 3ನೇ ಮನೆ ಅಧಿಪತಿ 12ರಲ್ಲಿದ್ದರೆ ಅನವಶ್ಯಕ ಪ್ರಯಾಣಗಳಲ್ಲಿ ಖರ್ಚು, ಅನ್ನೆಸೆಸರಿ ತಿರುಗಾಟ, ಅದಕ್ಕೆ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಸೂರ್ಯನಿಗೆ ಪರಿಹಾರ ಬೇಕು. ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಿಮ್ಮ ಸರ್ಕಾರದಿಂದ ಏನಾದರೂ ಒತ್ತಡಗಳು ಅಥವಾ ಏನಾದರೂ ಫೈನು ಟ್ಯಾಕ್ಸ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೆ ನೋಡಿ, ಸೂರ್ಯ ಉದೀಕೆ ಎದ್ದು ಸೂರ್ಯನಾರಾಯಣನಿಗೆ ಅಡುಗೆ ಕೊಡೋದಾಗಲಿ, ಅಥವಾ ಒಂದು ಬ್ರಿಸ್ಕ್ ವಾಕೋ, ಯೋಗಾನೋ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಸೂರ್ಯ ಉದೀಕೆ ಎದ್ದು ಚಟುವಟಿಕೆಯಲ್ಲಿ ನಿರ್ವಹಣೆ ಮಾಡಿದ್ರೆ ಸೂರ್ಯಗೆ ಬ್ಯಾಲೆನ್ಸ್ ಮಾಡೋದಾಗುತ್ತೆ. ಹಾಗೆ ಗೋಧಿ ದಾನ ಮಾಡೋದ್ರಿಂದ, ತಂದೆ ಸೇವೆ ಮಾಡೋದ್ರಿಂದ ಕೂಡ ಸೂರ್ಯನ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಬೋದು. ಜೊತೆಗೆ ನೋಡಿ, ಮಿಥುನ ರಾಶಿಯವರಿಗೆ 11ನೇ ಮನೆಯಲ್ಲಿ ಕುಜ, ಭೂಮಿ ವಾಹನಗಳಿಂದ ಲಾಭ, ಅಂಟಮಂದ್ರಿಂದ ಲಾಭ. ಸೊ ಹಾಗಾಗಿ ನಿಮಗೆ 6ನೇ ಮನೆ ಅಧಿಪತಿ ಕೂಡ 11ರಲ್ಲಿ ಇದ್ದಾಗ ಕೆಲಸ ಕಾರ್ಯಗಳಲ್ಲಿ ಈಗ ಸಿಗೋವಂಥ ಚಾನ್ಸಸ್ಸು, ಹೊಸ ಕೆಲಸ ಹುಡುಕ್ತೀರಾ, ಹೊಸ ಪ್ರಾಜೆಕ್ಟ್ ಬೇಕು ಅಂದು ಸಿಗುವಂಥ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಚಾನ್ಸ್ ಇದೆ. ಇನ್ನು ಕರ್ಮಕಾರಕ 10ನೇ ಮನೆಯಲ್ಲೇ ಇರೋದು ಶುಭದಾಯಕವಾಗಿದೆ. ಜೊತೆಗೆ ನಿಮಗೆ 2 ಕುಟುಂಬ ಸ್ಥಾನದಲ್ಲಿ ಗುರು ಶುಕ್ರರ ಯುತಿ. ಮಿಥುನ ರಾಶಿ ಗಂಡು ಮಕ್ಕಳಿಗೆ ಈಗ ವಧುವರ ಅನ್ವೇಷಣೆಗೆ ಉತ್ತಮ ಕಾಲ, ಶುಭ ಕಾರ್ಯಗಳು ನಡೆಯುತ್ತೆ. ಯಾಕಂದರೆ ಗುರು ಶುಕ್ರರ ಯುತಿ ಆಗ್ತಾ ಇದೆ. ನಿಮಗೆ ಪಂಚಮಾಧಿಪತಿ ಶುಕ್ರ ಪ್ರೀತಿ, ಪ್ರೇಮ, ಸಾಮರಸ್ಯಕ್ಕೊಳಗೂ ಅನುಕೂಲ ಆಗುತ್ತೆ. ಸೊ ನಿಮಗೆ ಹಾಗಾಗಿ ಓವರ್ ಆಲ್ ತಗೊಂಡ್ರೆ ನಿಮಗೆ ಈ ವಾರ ಶುಭದಾಯಕವಾಗಿದೆ, ಒಳ್ಳೆಯದಾಗಲಿ. ಕರ್ಕ ರಾಶಿಯವರು ತಗೊಂಡ್ರೆ ನಿಮ್ಮ ರಾಶಿಯಲ್ಲಿಯೇ ಗುರು ಶುಕ್ರರ ಯುತಿ. ಜೊತೆಗೆ ಗುರು ಶನಿನೂ ನಮಗೆ 1-9ರಲ್ಲಿ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಧರ್ಮ ಕರ್ಮಾಧಿಪತಿಯೂ ಯೋಗನೂ ಆಯಿತು, ಶುಭ ಕಾರ್ಯಗಳಿಗೆ ಅನುಕೂಲನೂ ಆಯಿತು. ಯಾಕಂದರೆ ಗುರು ಶುಕ್ರರ ಯುತಿ ಆಗ್ತಾ ಇದೆ. ಹಾಗಾಗಿ ಕರ್ಕ ರಾಶಿ ಗಂಡು ಮಕ್ಕಳಿಗೆ ಈ ವಾರದಲ್ಲಿ ವಧುವರ ಅನ್ವೇಷಣೆಗೆ ಸಹಾಯ ಆಗುತ್ತೆ. ಏನಾದರೂ ಒಂದು ಲಿಂಕ್ ಸಿಗೋವಂಥ ಚಾನ್ಸಸ್ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗೆ ಹಣಕಾಸು ಆಗ್ಬೋದು, ಫ್ಲ್ಯಾಟ್ ತೊಗೊಳಕ್ಕಾಗ್ಬೋದು, ಅಥವಾ ನೀವು ಭೂಮಿ ತೊಗೊಳಕ್ಕಾಗ್ಬೋದು, ಅದಕ್ಕೂ ಕೂಡ ಅನುಕೂಲಕರವಾಗಿದೆ. ಇನ್ನು ಕೆಲಸದ ವಿಷಯ ಬಂದರೆ ನಾವು ಕರ್ಮಸ್ಥಾನದಲ್ಲೇ ಕುಜ ನಮಗೆ ಸ್ವಸ್ಥಾನದಲ್ಲಿದೆ. ಹಾಗಾಗಿ ಕೆಲಸ ಕಾರ್ಯಗಳಿಗೂ ನಿಮ್ಗೆ ಅನುಕೂಲ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಬುಧ ಇದ್ದರೆ 3ನೇ ಮನೆ ಅಧಿಪತಿ, ಫಾರಿನ್ನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ದೂರ ಪ್ರಯಾಣ ಮಾಡಬೇಕು ಅಂದರೆ ಅನುಕೂಲಕರವಾಗಿದೆ. ಇಲ್ಲ ಅಂದರೆ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು ತಮ್ಮಂದರು ಅಂಟಂಗಿರ ವಿಷಯದಲ್ಲಿ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಓವರ್ ಆಲ್ ಹಾಕೊಂಡ್ರೆ ಕರ್ಕ ರಾಶಿಗೆ ಈ ವಾರ ಶುಭದಾಯಕವಾಗಿದೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.